ನಿನ್ನೆ ಇಷ್ಟೊತ್ತಿಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಶುರುವಾಗಿತ್ತು. ಒಂದಿಷ್ಟು ಜನ ಸಚಿವರು ಹೊಸ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಕೂಡ ಆಗಿತ್ತು. ಆದರೆ ಅದಾದ ನಂತರ ಇಷ್ಟೊತ್ತಿಗಾಗಲೇ ಅಸಮಾಧಾನ ಭುಗಿಲೆದ್ದಿತ್ತು. ನಿನ್ನೆ ಆಲ್ಮೋಸ್ಟ್ ಒಂದು 12 ಗಂಟೆಯಿಂದಲೇ ಸಾಕಷ್ಟು ಅಲ್ಲೋಲ ಕಲ್ಲೋಲ ಕ್ರಿಯೇಟ್ ಆಗಿತ್ತು ಕರ್ನಾಟಕ ಕಾಂಗ್ರೆಸ್ನಲ್ಲಿ. ನಮಗೆ ಸಚಿವ ಸ್ಥಾನ ತಪ್ಪಿದೆ, ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಒಂದು ಕೆಲವೊಂದಿಷ್ಟು ಶಾಸಕರು ಒಂದು ಕಡೆ, ಶಾಸಕರ ಬೆಂಬಲಿಗರು ಒಂದು ಕಡೆ, ಪ್ರತಿಭಟನೆ, ಆತ್ಮಹತ್ಯೆ ಯತ್ನ ಇವೆಲ್ಲವೂ ಕೂಡ ನಡೀತು. ಇವತ್ತು ನಡೀತಾ ಇದೆ, ಬಹುಶಃ ಇನ್ನೂ ಒಂದು 2-3 ದಿನ ನಡೆಯುತ್ತೆ. ಆ ಒಂದು ವಿಚಾರದಲ್ಲಿ ಅಸಮಾಧಾನ, ಬೇಸರ, ಆಕ್ರೋಶ ಇದೆಲ್ಲವೂ ಕೂಡ ಇನ್ನೂ ಈ ವಾರ ಪೂರ್ತಿ ಇರುತ್ತೆ. ಬಹುಶಃ ಹೈಕಮಾಂಡ್ ನಾಯಕರು ಅಥವಾ CM DK ಶಿವಕುಮಾರ್ ಎಲ್ಲರೂ ಕರೆಸಿ ಸಮಾಧಾನ ಮಾಡುವವರೆಗೂ ಕೂಡ ಈ ಒಂದು ಡ್ರಾಮಾ ಇದ್ದೇ ಇರುತ್ತೆ. ನೋ ಡೌಟ್. ಯಾವುದೇ ಸರ್ಕಾರ ಆಗಿದ್ರೂ ಕೂಡ ಅದು BJPನೋ ಕಾಂಗ್ರೆಸ್ JDS ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಈ ಒಂದು ಕ್ಯಾಬಿನೆಟ್ ಪ್ರಹಸನ ಏನಿದೆ, ಸಚಿವ ಸಂಪುಟ ಸರ್ಕಸ್ಸು, ಅದಾದ ಒಂದು 2-3 ದಿನ ಅಸಮಾಧಾನ ಇದ್ದೇ ಇರುತ್ತೆ. ಆಕ್ರೋಶ, ಪ್ರತಿಭಟನೆ, ರಾಜೀನಾಮೆ, ನಾಟಕ, ಡ್ರಾಮಾ ಇದೆಲ್ಲವೂ ಸಹಜ. ಆದರೆ ಕಾಂಗ್ರೆಸ್ ಎಸ್ಪೆಷಲಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿರ್ತಕ್ಕಂಥ, ಬಹುಶಃ ಮುಂದೆ ಸರಿಯಾಗಬಹುದು, ಆದರೆ ಈಗಲೇ ರೆಡಿ ಆಗಬೇಕಾಗಿತ್ತದು. ಅದೇನಪ್ಪ ಅಂದರೆ ಈಗ 20 ಸಚಿವ ಸ್ಥಾನ ಖಾಲಿ ಇತ್ತು, 19 ಮಾತ್ರ ಫಿಲ್ ಮಾಡಲಾಗಿದೆ, ಇನ್ನೂ ಒಂದು ಖಾಲಿ ಉಳಿಸ್ಕೊಂಡಿದ್ದಾರೆ. ಈಗ CM DK ಶಿವಕುಮಾರ್ ಜೊತೆ 32 ಸಚಿವರಿದ್ದಾರೆ. ಅಂದರೆ ಒಟ್ಟು 33 ಜನ ಆದರು. DK ಶಿವಕುಮಾರ್ ಸೇರಿ 33 ಜನ ಈಗ ಸಚಿವರು ಸರ್ಕಾರದಲ್ಲಿದ್ದಾರೆ. ಇನ್ನು ಒಂದು ಮಾತ್ರ ಖಾಲಿ ಇದೆ. 32 ಪ್ಲಸ್ CM DK ಶಿವಕುಮಾರ್, ಇಷ್ಟೂ ಜನ ಏನು ಸಚಿವರಾಗಿದ್ದಾರೆ, ಯಾರೂ ಕೂಡ ಮಹಿಳೆಯರು ಇಲ್ಲ. ಇದು ದೊಡ್ಡ ಅಪವಾದ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪದೇ ಪದೇ ಮಹಿಳಾ ಪರವಾಗಿದ್ದೀವಿ, ಮೀಸಲಾತಿ ವಿಚಾರದಲ್ಲಿ ಮಹಿಳೆಯರ ಪರವಿದ್ದೀವಿ, ನಾವು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದು ನಾವು, ಕಾಂಗ್ರೆಸ್ ಮಹಿಳೆಯರ ಪರ, ಈ ರೀತಿಯಾಗಿ ಪದೇ ಪದೇ ರಾಹುಲ್ ಗಾಂಧಿಯಿಂದ ಹಿಡಿದು ತಳಮಟ್ಟದ ಕಾರ್ಯಕರ್ತರವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಮಹಿಳೆಯರ ಪರ ದನಿ ಎತ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನ ಯೋಗ್ಯತೆಗೆ ಒಬ್ಬರು ಮಹಿಳೆಯರು ಕೂಡ ಸಚಿವ ಸ್ಥಾನ ಕೊಡಲಿಲ್ಲ. ಆಯ್ತು, ನೆನ್ನೆ ಕೊಡಲಿಲ್ಲ, ಯಾರೋ ಒಬ್ಬರು ಹೆಸರು ಅನೌನ್ಸ್ ಮಾಡಿದ್ರು, ಗಾಯತ್ರಿ ಅವ್ರ ಹೆಸರನ್ನು. ಕೊನೆ ಕ್ಷಣದಲ್ಲಿ ಮತ್ತೆ ಡ್ರಾಮಾ ಆಯಿತು, ಅವ್ರ ಹೆಸರನ್ನ ಕೈ ಬಿಟ್ಟರು. ಯಾಕೆ ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ? 10 ಜನ ಇದ್ದಾರೆ ಶಾಸಕರು, ಶಾಸಕಿಯರು, MLC ಮತ್ತು MLA, ಒಟ್ಟು 10 ಜನ ಮಹಿಳಾ ನಾಯಕಿಯರು ಕಾಂಗ್ರೆಸ್ನಲ್ಲಿ ಇದ್ದಾರೆ. 10 ಜನರಲ್ಲಿ ಒಬ್ಬರನ್ನು ಕೂಡ ಮಾಡೋಕ್ಕಾಗಿಲ್ವಾಗಿದ್ರೆ ಒಂದು ಕಡೆ ದೊಡ್ಡ ಮಟ್ಟದ ಅಸಮಾಧಾನ, ಆಕ್ರೋಶ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಮಹಿಳಾ ಶಾಸಕಿಯರಲ್ಲಿ 10 ಜನ ಇದ್ದಾರೆ, ಯಾರಿಗೆ ಕೊಡಬೇಕು ಸಚಿವ ಸ್ಥಾನ? ಸೊ ಇವತ್ತಿನ ಪೊಲಿಟಿಕಲ್ ಕಾರ್ನಲ್ಲಿ ಈ ವಿಚಾರವಾಗಿ ಮಾತನಾಡೋಣ. ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ ಮಹಿಳಾ ಸಚಿವರು ಯಾರಾಗ್ತಾರೆ ಅನ್ನೋ ಒಂದು ವಿಚಾರದಲ್ಲಿ. ಎಸ್, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅಂತ ಕಳೆದ 40 ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಅದು ನಿನ್ನೆ ಮುಗಿದೋಗಿದೆ. ಕೊನೆಗೂ ಸಚಿವ ಸಂಪುಟ ವಿಸ್ತರಣೆ ಆಯ್ತಪ್ಪ, ಪೂರ್ಣ ಪ್ರಮಾಣದ ಸಚಿವರ ಮಂತ್ರಿಮಂಡಲ ರಚನೆ ಆಯಿತು. CM DK ಶಿವಕುಮಾರ್ ಅವರು ಈಗ ಪೂರ್ಣ ಪ್ರಮಾಣದ ಮಂತ್ರಿಮಂಡಲವನ್ನು ರಚನೆ ಮಾಡಿದ್ದಾರೆ. ವಿಪಕ್ಷ ನಾಯಕರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಟೀಕೆ ಮಾಡುವಂತಿಲ್ಲ. ಒಂದು ಕಡೆ ಬರ ಇದೆ, ಒಂದು ಕಡೆ ಮಳೆ ಬರ್ತಾ ಇದೆ, ಒಂದು ಕಡೆ ಮಳೆ ಬರ್ತಾ ಇಲ್ಲ. ಎಲ್ಲ ವಿಚಾರವಾಗಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವ ನೇಮಕ ಮಾಡಬೇಕು. ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆ ಸಚಿವರು ಬೆಳಕು ಚೆಲ್ಲಬೇಕು, ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಹೀಗಾಗಿ ಉಸ್ತುವಾರಿಗಳು ನೇಮಕ ಆಗಬೇಕು ಅನ್ನೋದಿತ್ತು. ನಿನ್ನೆ ನೇಮಕ ಆಗಿದೆ ಕಂದಾಯ ಇಲಾಖೆಯ ಪರ್ಪಸ್ಗೆ, ಅಂದರೆ ಬರ ಮತ್ತು ಈ ನೆರೆ ವಿಚಾರವಾಗಿ ಆಯಾ ಜಿಲ್ಲೆಗಳಿಗೆ ಮಂತ್ರಿಗಳನ್ನು ನೇಮಕ ಮಾಡಲಾಗಿದೆ. ಮತ್ತೊಂದು ಕಡೆ
ಸಚಿವಾಲಯಗಳಿಗೆ ಅಂದರೆ ಇಲಾಖೆಗಳಿಗೆ ಮಂತ್ರಿಗಳ ಕೊರತೆ ಇದೆ. ಸೊ ಕೃಷಿ ಸಚಿವರ ಅಗತ್ಯ ಇದೆ, ಅಥವಾ ಬೇರೆ ಬೇರೆ ಎಲ್ಲ ಇಲಾಖೆಗಳಿಗೂ ಸಚಿವರ ಅಗತ್ಯ ಇದೆ, ಬೇಗ ಪೂರ್ಣ ಮಾಡಬೇಕು ಅನ್ನೋ ಒಂದು ಒತ್ತಡ ಇತ್ತು ಕಳೆದ 40 ದಿನಗಳಿಂದ. ಕೊನೆಗೂ ಅದು ಈಡೇರಿದೆ, ಸಚಿವರು ಎಲ್ಲರೂ ಕೂಡ ಆಗಿದ್ದಾರೆ. ಬಟ್ ಈ ಒಂದು ಸಚಿವ ಸಂಪುಟದ ಏನು ಮಂತ್ರಿ ಮಂಡಲ ಇದೆ, ಇದರಲ್ಲಿ ಒಂದು ರೀತಿ ಕೊರಗು ಅಥವಾ ಏನೋ ಒಂದು ಮಿಸ್ ಆಗ್ತಿದೆಯಲ್ಲ ಅನ್ನೋ ಥರ ಅನಿಸ್ತಾ ಇರೋದು. ಮಹಿಳೆಯ ಪ್ರಾತಿನಿಧ್ಯ ಇಲ್ಲದೆ ಇರೋದು, ಮಹಿಳೆಯರಿಗೆ ಸ್ಥಾನಮಾನ ಸಿಗದೇ ಇರೋಂಥದ್ದು. ಸೊ ನಾವು ಸಾಕಷ್ಟು ಬಾರಿ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತನಾಡಿದ್ದೇವೆ. 2004ರವರೆಗೂ ಅಂದರೆ 1999ರಿಂದ 2004ರವರೆಗೂ SM ಕೃಷ್ಣ ಅಧಿಕಾರ ಅವಧಿಯಲ್ಲಿ 4 ಜನ ಮಹಿಳೆಯರು ಮಂತ್ರಿಯಾಗಿದ್ದರು. ಅದಾದ ಮೇಲೆ ಬಂದಂತಹ ಎಲ್ಲ ಸರ್ಕಾರದಲ್ಲೂ ಕೂಡ ಕೇವಲ ಒಬ್ಬರು ಮಾತ್ರ ಮಹಿಳೆಯರು ಮಂತ್ರಿ ಆಗಿದ್ದಾರೆ. ಧರ್ಮಸಿಂಗ್ ಬಂದರು, ಅವ್ರ ಪೀರಿಯಡಲ್ಲಿ ಕೂಡ ಒಬ್ಬರೇ ಆಗಿದ್ದರು. ಅದಾದಮೇಲೆ ಕುಮಾರಸ್ವಾಮಿ, ಅದಾದಮೇಲೆ ಯಡಿಯೂರಪ್ಪ, ಅದಾದಮೇಲೆ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಸಿದ್ದರಾಮಯ್ಯ, ಮತ್ತೆ ಕುಮಾರಸ್ವಾಮಿ, ಮತ್ತೆ ಯಡಿಯೂರಪ್ಪ, ಮತ್ತೆ ಬೊಮ್ಮಾಯಿ, ಮತ್ತೆ ಸಿದ್ದರಾಮಯ್ಯ, ಈಗ ಮತ್ತೆ DK ಶಿವಕುಮಾರ್. ಇಷ್ಟೆಲ್ಲ CMಗಳು ಬಂದೋದ್ರು ಕೂಡ ಎಲ್ಲ ಕಾಲದಲ್ಲೂ ಒಬ್ಬರಾದರೂ ಇರ್ತಾ ಇದ್ರು, ಅಟ್ಲೀಸ್ಟು ಒಬ್ಬರಿಗಾದರೂ ಸಚಿವ ಸ್ಥಾನವನ್ನು ಕೊಟ್ಟಿದ್ರು ಮಹಿಳೆಯರಿಗೆ. ಬಟ್ DK ಶಿವಕುಮಾರ್ ಸಂಪುಟದಲ್ಲಿ ಒಬ್ಬರಿಗೂ ಕೊಟ್ಟಿಲ್ವಲ್ಲ. ಇನ್ನೂ ಒಂದೇನ ಖಾಲಿ ಉಳಿಸ್ಕೊಂಡಿದ್ದಾರೆ. ಈಗ ಮಹಿಳೆಯರಿಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಖಾಲಿ ಉಳಿಸ್ಕೊಂಡಿದ್ದಾರೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು 25ಕ್ಕೂ ಹೆಚ್ಚು ಬಂಡಾಯ ಶಾಸಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಕೊಟ್ಟಿಲ್ಲ, ನಮ್ಮ ಜಿಲ್ಲೆಗೆ ಕೊಟ್ಟಿಲ್ಲ, ನಮ್ಮ ಸಮುದಾಯಕ್ಕೆ ಕೊಟ್ಟಿಲ್ಲ, ಈ ರೀತಿಯಾದ ಪ್ರತಿಭಟನೆಗಳು ಜಾಸ್ತಿ ಆಗ್ತಿದ್ದಾವೆ. ಕೋಲಾರ ಜಿಲ್ಲೆಗೆ ಒಂದು ಕೊಟ್ಟಿಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕೊಟ್ಟಿಲ್ಲ, ಕೊಡಗು ಕೊಟ್ಟಿಲ್ಲ, ಅದಾದ ನಂತರ ಯಾದಗಿರಿಗೆ ಕೊಟ್ಟಿಲ್ಲ, ಗದಗ ಕೊಟ್ಟಿಲ್ಲ, ಉತ್ತರ ಕನ್ನಡಕ್ಕೆ ಕೊಟ್ಟಿಲ್ಲ, ರಾಯಚೂರಿಗೆ ಕೊಟ್ಟಿಲ್ಲ. ಒಟ್ಟು 8-9 ಜಿಲ್ಲೆಗಳಿಗೆ ಈಗ ಸಚಿವರು ಇಲ್ಲ. ಅದೊಂದು ಕಡೆ. ಮತ್ತೊಂದು ಕಡೆ ನಮ್ಮ ಸಮುದಾಯ ಕೊಟ್ಟಿಲ್ಲ, ನಾನು ಸೀನಿಯರಿಟಿ ಇದ್ದೀನಿ, ನನಗೆ ಕೊಟ್ಟಿಲ್ಲ, ನನಗಿಂತ ಜೂನಿಯರ್ ಕೊಟ್ಟಿದ್ದಾರೆ, ಇನ್ನೆಷ್ಟು ಕಾಲ ವೆಯ್ಟ್ ಮಾಡಬೇಕು, ನನ್ನ ತಲೆ ಕೂದಲೆಲ್ಲ ಉದುರೋಯ್ತು, ಇಷ್ಟು ತಾಳ್ಮೆಯಿಂದ ಇದ್ದೀನಿ, ಈ ರೀತಿಯ ಮಾತುಗಳು ಕೇಳಿ ಬರ್ತಾನೆ ಇದ್ದಾವೆ. ಬಟ್ ನಮ್ಮ ಪ್ರಶ್ನೆ ಇರೋದು ಸಹಜವಾಗಿಯೇ, ಓಕೆ, ಈಗ SC/STಯಿಂದ 10 ಮಂದಿ ಸಚಿವರಾಗಿದ್ದಾರೆ, ಲಿಂಗಾಯತಿಂದ 7 ಮಂದಿ ಸಚಿವರಾಗಿದ್ದಾರೆ, ಒಕ್ಕಲಿಗ ಕಮಿಟಿಯಿಂದ 6 ಮಂದಿ ಸಚಿವರಾಗಿದ್ದಾರೆ, ಕುರುಬ ಕಮಿಟಿಯಿಂದ 2 ಆಗಿದ್ದಾರೆ, ಅಲ್ಪಸಂಖ್ಯಾತರಿಂದ 3 ಜನ ಆಗಿದ್ದಾರೆ, ಇನ್ನು ಉಳಿದಂತಹ ಹಿಂದುಳಿದ ಸಮುದಾಯದಿಂದ 5-6 ಜನ ಆಗಿದ್ದಾರೆ. ಸೊ ಈ 33 ಜನ ಮುಗೀತು. ಹಾಗಾದರೆ ಇನ್ನು ಒಂದೇ ಒಂದು ಸಚಿವ ಸ್ಥಾನ ಇದೆ. ಈಗ ಆಗಿರ್ತಕ್ಕಂಥ ಸಚಿವರಲ್ಲಿ ರಾಜೀನಾಮೆಯನ್ನು ಕೊಡಿಸಿ ಬೇರೆಯವ್ರಿಗಂತೂ ಕೊಡೋಕ್ಕಾಗಲ್ಲ. ಹಾಗಾಗಿ ಇರೋ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡ್ತಾರೆ ಅನ್ನೋದು ಫಿಕ್ಸು. ಆದರೆ ಯಾಕೆ ನಿಧಾನ ಮಾಡಿದ್ಯಾಕೆ, ತಡ ಮಾಡಿದ್ಯಾಕೆ? ನಿನ್ನೆ ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, ಅಲ್ಲೇ ಕೊಡಬೇಕಾಗಿತ್ತು. ಗಾಯತ್ರಿ ಶಾಂತೇಗೌಡಗೋ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ಗೋ ಇನ್ನೊಬ್ರಿಗೋ ಅಟ್ಲೀಸ್ಟ್ ಒಬ್ಬರು ಮಹಿಳೆಯರ ಪ್ರಾತಿನಿಧ್ಯ ಇರಬೇಕಿತ್ತು ಮಂತ್ರಿಮಂಡಲದಲ್ಲಿ. ಅದು ನಾಳೆ ಮಾಡ್ತಾರೋ, ಇನ್ನೊಂದು ವಾರ ಬಿಟ್ಟು ಮಾಡ್ತಾರೋ, ಒಂದು ತಿಂಗಳು ಬಿಟ್ಟು ಮಾಡ್ತಾರೋ ಗೊತ್ತಿಲ್ಲ. ಅಪ್ ಟು DK ಶಿವಕುಮಾರ್ ಅವ್ರಿಗೆ ಬಿಟ್ಟಿದ್ದದು. ಬಟ್ ಯಾಕೆ ಮಹಿಳೆಯರನ್ನು ಕಡೆಗಣಿಸಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ.